ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿ ಗಣಿತ ವಿಷಯದ ಸಮಾಂತರ ಶ್ರೇಣಿ ಪಾಠದ LBAಯ ಮುಂದುವರಿದ ಭಾಗ. ಈಗ ನಾವು 3 ಅಂಕಿಯ ಪ್ರಶ್ನೆಗಳನ್ನು ಮುಂದುವರಿಸೋಣ. 58ನೇ ಪ್ರಶ್ನೆ ಇದು 3 ಅಂಕದ ಪ್ರಶ್ನೆ. ಈಗಾಗಲೇ ನಾವು 4 ಪ್ರಶ್ನೆಗಳನ್ನು ಬಿಡಿಸಲಾಗಿದೆ. ಇದು 5ನೇ ಪ್ರಶ್ನೆ. 58ನೇ ಪ್ರಶ್ನೆ. 3 ಅಂಕಿಗಳುಳ್ಳ ಒಂದು ಸಂಖ್ಯೆಯ ಅಂಕಿಗಳು ಸಮಾಂತರ ಶ್ರೇಣಿಯಲ್ಲಿವೆ. ಒಟ್ಟು ಎಷ್ಟು ಅಂಕಿಗಳಿದ್ದಾವೆ? 3 ಅಂಕಿಗಳುಳ್ಳ ಒಂದು ಸಂಖ್ಯೆ. ಆ 3 ಅಂಕಿಗಳು ಸಮಾಂತರ ಶ್ರೇಣಿಯಲ್ಲಿವೆ. ಅವುಗಳ ಮೊತ್ತ 15. ಅಂದರೆ ಬಿಡಿ ಸ್ಥಾನದಲ್ಲಿರುವಂಥ ಅಂಕಿ, 10ರ ಸ್ಥಾನದಲ್ಲಿರುವಂಥ ಅಂಕಿ ಮತ್ತು 100ರ ಸ್ಥಾನದಲ್ಲಿರುವಂಥ ಅಂಕಿ, ಈ 3 ಅಂಕಿಗಳ ಮೊತ್ತ ಎಷ್ಟು? 15. ಬಿಡಿ ಮತ್ತು 100ರ ಸ್ಥಾನಗಳ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಉಂಟಾಗುವ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 594 ಕಡಿಮೆ ಇದೆ. 100 ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಉಂಟಾಗುವ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 594 ಕಡಿಮೆ ಇದೆ. ಹಾಗಾದರೆ ಮೂಲ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಬಿಡಿ ಸ್ಥಾನ, 10ರ ಸ್ಥಾನ ಮತ್ತು 100ರ ಸ್ಥಾನದ ಅಂಕಿಗಳನ್ನು ಹಾಕ್ಕೊಂಡ್ರೆ ನಮಗೆ ಸುಲಭ ಆಗೋದಕ್ಕೆ ಅನುಕೂಲವಾಗುವಂತೆ ನಾವು ಮಧ್ಯದ ಅಂಕಿಯನ್ನು ಎ ಅಂತ ಇಟ್ಕೊಳ್ಳೋಣ. 100ರ ಸ್ಥಾನದ ಅಂಕಿಯನ್ನು ಡಿ ಕಡಿಮೆ ಇರುತ್ತೆ, ಅಂದರೆ ಎ ಮೈನಸ್ ಡಿ, ಮತ್ತು ಬಿಡಿ ಸ್ಥಾನದ ಅಂಕೆ ಡಿ ಜಾಸ್ತಿ ಇರುತ್ತೆ. ಅಂದರೆ ಮುಂದಿನ ಸಂಖ್ಯೆಯನ್ನು ಪಡೆಯೋದು ಹೇಗೆ? ನಾವು ಹಿಂದಿನ ಸಂಖ್ಯೆಗೆ ಡಿಯನ್ನು ಕೂಡಿಸ್ತೀವಿ. ಕೊಟ್ಟಂಥ ಸಂಖ್ಯೆಯ ಹಿಂದಿನ ಸಂಖ್ಯೆಯನ್ನು ಪಡೆಯೋದು ಹೇಗೆ? ಡಿಯನ್ನು ಕಳಿತೀವಿ. ನಿಮಗೆ ಗೊತ್ತಿದೆ ಅದು. ಇಲ್ಲಿ A1, A2, A3 ಕೊಟ್ಟಾಗ A2 ಅಂದರೆ ಏನಾಗುತ್ತೆ? ಇದನ್ನು ಎ ಅಂತ ತೊಗೊಂಡಿದ್ದೀವಿ. A1 ಅಂತಂದರೆ A2 ಮೈನಸ್ ಡಿ ಆಗುತ್ತೆ, ಅಂದರೆ ಎ ಮೈನಸ್ ಡಿ ಆಗುತ್ತೆ. A3 ಅಂತಂದರೆ A2 ಪ್ಲಸ್ ಡಿ ಆಗುತ್ತೆ, ಅಂದರೆ ಎ ಪ್ಲಸ್ ಡಿ ಆಗುತ್ತೆ. ಆ ರೀತಿ ನಾವಿಲ್ಲಿ ತೊಗೊಂಡಿದ್ದೀವಿ. ಯಾಕಂತಂದರೆ ಇವುಗಳ ಮೊತ್ತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 100ರ ಅಂಕಿ, 10ರ ಅಂಕಿ ಮತ್ತು ಬಿಡಿ ಸ್ಥಾನದ ಅಂಕಿ. 100ರ ಸ್ಥಾನದಲ್ಲಿರುವ ಅಂಕಿ, 10ರ ಸ್ಥಾನದಲ್ಲಿರುವ ಅಂಕಿ ಮತ್ತು ಬಿಡಿ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ 15 ಕೊಟ್ಟಿದ್ದಾರೆ. ಯೂನಿಟ್ ಪ್ಲೇಸ್, ಟೆನ್ಸ್ ಪ್ಲೇಸ್ ಮತ್ತು 100 ಪ್ಲೇಸಲ್ಲಿರುವಂಥ ಡಿಜಿಟ್ಸ್ನ ಸಮ್ ಎಷ್ಟಿರುತ್ತೆ? 15 ಇರುತ್ತೆ. ನಾವು ಅದನ್ನು ಹಾಕೋಣ. ಇವಾಗ ಹಾಕಿದ ತಕ್ಷಣ ನಮಗೆ ಮಧ್ಯದ ಅಂಕಿ ಸಿಕ್ಬಿಡುತ್ತೆ. ಅದಕ್ಕೆ ಏನು ಹಾಕೋಣ? ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ? 15 ಕೊಟ್ಟಿದ್ದಾರೆ. 15 ಹಾಕೋಣ. ಈಗ ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ. ಎ ಪ್ಲಸ್ ಎ ಏನಾಯಿತು? 3a ಆಯಿತು. ಈಕ್ವಲ್ಸ್ 15 ಆದರೆ ಎ ಈಕ್ವಲ್ಸ್ ಎಷ್ಟಾಯಿತು? 15/3 ಆಯಿತು. 15/3 ಆಯಿತು. ಅಂದರೆ ಎಷ್ಟಾಯ್ತಲ್ಲಿ? 3 1 3 5 3 1 3 5 15 ಬಂತು. ಈಗ ನಾವು ಅದನ್ನು ಇಲ್ಲೇ ಕೂಡ ಮಾಡ್ಬೋದು. ನಾವು ನೇರವಾಗಿ ಅದನ್ನು ನೀವು ಈ ರೀತಿ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಏನು ಮಾಡ್ಬೋದು? ಇಲ್ಲಿ 3 = 5 ಇದೆಯಲ್ಲ, 3 1 3 5 ಮಾಡಿದರೆ ಎ ಈಕ್ವಲ್ಸ್ ನೇರ ನಮಗೆ 5 ಸಿಗುತ್ತೆ. ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಈಗ ನಮಗೆ 10ರ ಸ್ಥಾನದ ಅಂಕಿ ಸಿಕ್ತು. ಅಂದರೆ ಸಂಖ್ಯೆ ಏನಾಯ್ತದು? ಎ ಮೈನಸ್ ಡಿ ಅಂದರೆ 5 ಮೈನಸ್ ಡಿ, ಆಮೇಲೆ 5 ಮತ್ತು ಬಿಡಿ ಸ್ಥಾನದ ಅಂಕಿ 5 ಪ್ಲಸ್ ಡಿ ಆಯಿತು. ಈಗ ನಾವು ಸ್ಥಾನ ಬೆಲೆಯ ಪ್ರಕಾರ ಹೋಗೋಣ. ಮೂಲ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಮೂಲ ಸಂಖ್ಯೆ ಏನಾಗುತ್ತೆ? 100 × 5 ಮೈನಸ್ ಡಿ ಪ್ಲಸ್ 10 × 5 ಪ್ಲಸ್ 1 × 5 ಪ್ಲಸ್ ಡಿ ಆಗುತ್ತೆ. ಇಲ್ಲಿ ಏನ ಬೆಲೆ ಸಿಕ್ಕಿದೆ, ಅದಕ್ಕೆ ಏನ ಜಾಗದಲ್ಲಿ ನಾವು 5 ಹಾಕ್ಕೊಂಡ್ಬಿಟ್ಟಿದ್ದೀವಿ. ಈಗ ಮೂಲ ಸಂಖ್ಯೆ ನಿಜವಾಗಿ ಏನಾಗಿರಬೇಕು ಅಂತಂದರೆ 100 × 100ರ ಸ್ಥಾನದ ಅಂಕಿ ಪ್ಲಸ್ 10 × 10ರ ಸ್ಥಾನದ ಅಂಕಿ ಪ್ಲಸ್ 1 × ಬಿಡಿ ಸ್ಥಾನದ ಅಂಕಿ. 100 ×
5 minus d plus 10 into 5. 100 into 5 minus d plus 10 into 5 plus 1 into 5 plus d. 1 into 5 plus d ಈಕ್ವಲ್ಸ್ ಏನಾಗುತ್ತೆ 100 ಇಂಟು 5 ಎಷ್ಟಾಯಿತು 500d ಮೈನಸ್ 100 ಇಂಟು ಡಿ 100d ಆಯಿತು. ಈ ಪ್ಲಸ್ಸನ್ನು ಬರೆಯೋಣ. ಪ್ಲಸ್ 10 5s 50 ಪ್ಲಸ್ 1 ಇಂಟು 5 ಪ್ಲಸ್ 1 ಇಂಟು ಡಿ 1d ಆಗುತ್ತೆ. ಬರೀ ಡಿ ಬರಿಬೋದು. ಈಕ್ವಲ್ಸ್ 100 ಇಂಟು 5 500 ಮೈನಸ್ 100 ಇಂಟು ಡಿ 100d ಪ್ಲಸ್ 10 ಇಂಟು 5 50 ಪ್ಲಸ್ 1 ಇಂಟು 5 5 ಪ್ಲಸ್ 1 ಇಂಟು ಡಿ ಏನಾಯ್ತು ಈಗ 500 ಪ್ಲಸ್ 50 ಪ್ಲಸ್ 5 ಹಾಕೋಣ. 100 500 ಪ್ಲಸ್ 50 550 ಪ್ಲಸ್ 5 555 ಆಯಿತು. 555 ಆಯ್ತು. ಇಲ್ಲಿ 100 ಮೈನಸ್ 1 ಮಾಡಬೇಕು, ಯಾಕಂದರೆ ಮೈನಸ್ 100 ಪ್ಲಸ್ 1 ಇದೆ. ಇಲ್ಲಿ ಬೇಕಾದ್ರೆ 1 ಹಾಕ್ಕೋಬೋದು. 1 ಇಂಟು ಡಿ 1d ಆಗಿರುತ್ತೆ. 100 ಮೈನಸ್ ಇಲ್ಲಿ ಮೈನಸ್ 100 ಇದೆ ಪ್ಲಸ್ 1d ಇದೆ, ಕಳೆದು ಬಿಡಬೇಕು. 100ಅಲ್ಲಿ 1 ಹೋದರೆ 99. 100 ಇದು ದೊಡ್ಡ ಸಂಖ್ಯೆ ಇರೋದ್ರಿಂದ ಅದಕ್ಕೆ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್ 99d ಆಗುತ್ತೆ. ಇದನ್ನು 1 ಅಂತ ಇಟ್ಕೊಳ್ಳೋಣ. ಇದನ್ನು ಫಸ್ಟ್. ಈಗ ಅಂಕಿಯನ್ನು ಮೂಲ ಸಂಖ್ಯೆ ನಮಗೇನು ಸಿಕ್ಕಿದೆ, ಇದು ಮೂಲ ಸಂಖ್ಯೆ, ಇದು ಮೂಲ ಸಂಖ್ಯೆ. ಈಗ ಪ್ರಶ್ನೆಯಲ್ಲಿ ಏನಿದೆ ನೋಡಿ, ಇನ್ನೊಮ್ಮೆ ಅಂಕಿಗಳನ್ನು ಬದಲು ಮಾಡಿದ್ದಾರೆ. ಯಾವ ಅಂಕಿಗಳನ್ನು? ಬಿಡಿ ಸ್ಥಾನ ಮತ್ತು 100ರ ಸ್ಥಾನ. ಅಂದರೆ ಇವೆರಡು ಎಕ್ಸ್ಚೇಂಜ್ ಆಗುತ್ತೆ. 100ರ ಸ್ಥಾನಕ್ಕೆ a ಪ್ಲಸ್ ಡಿ ಬರುತ್ತೆ ಮತ್ತು ಬಿಡಿ ಸ್ಥಾನಕ್ಕೆ a ಮೈನಸ್ ಡಿ ಬರುತ್ತೆ. ಅಂದರೆ ಇಲ್ಲೇನಾಯಿತು, 100ರ ಸ್ಥಾನ ಮತ್ತು ಬಿಡಿ ಸ್ಥಾನ ಅದಲ್ಲೂ ಬದಲಾಯಿತು, ಎಕ್ಸ್ಚೇಂಜ್ ಆಯಿತು. ಅವಾಗ ಏನಾಯ್ತಲ್ಲಿ ಬರ್ಕೊಳ್ಳಿ, ಬಿಡಿ ಸ್ಥಾನ ಮತ್ತು 100ರ ಸ್ಥಾನ ಅದಲು ಬದಲಾದರೆ, ಎಕ್ಸ್ಚೇಂಜ್ ಆದರೆ ಏನಾಗುತ್ತೆ, ಇಲ್ಲಿ 100 10 ಬಿ, ಇಲ್ಲೇನು ಬರಿಬೇಕು ನಾವು 5 ಪ್ಲಸ್ ಡಿ, ಇದು 5, ಇದು 5 ಮೈನಸ್ ಡಿ ಆಗುತ್ತೆ. ಈಗಲೂ ಕೂಡ ಅವು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಆಗುತ್ತೆ. ಈಗ ಹೊಸ ಸಂಖ್ಯೆ ಬರೆಯೋಣ. ಹೊಸ ಸಂಖ್ಯೆ ಏನಾಗುತ್ತೆ, ಹೊಸ ಸಂಖ್ಯೆ ಅಂದರೆ ಯಾವುದು? 100ರ ಸ್ಥಾನ ಮತ್ತು ಬಿಡಿ ಸ್ಥಾನದ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ. ಅಂದರೆ ಏನಾಯಿತು, ಇಲ್ಲಿ 100 ಇಂಟು 5 ಪ್ಲಸ್ ಡಿ ಆಗುತ್ತೆ. 100ರ ಸ್ಥಾನದಲ್ಲಿರುವ ಅಂಕಿ 5 ಪ್ಲಸ್ ಡಿ ಪ್ಲಸ್ 10 ಇಂಟು 10ರ ಸ್ಥಾನದಲ್ಲಿರೋ ಅಂಕಿ ಅಂದರೆ ಇಂಟು 5 ಪ್ಲಸ್ 1 ಇಂಟು ಬಿಡಿ ಸ್ಥಾನದಲ್ಲಿರುವ ಅಂಕಿ ಈಕ್ವಲ್ಸ್ ಏನಾಗುತ್ತೆ, ಮತ್ತು ಇದನ್ನು ಗುಣಿಸೋಣ. 100 ಇಂಟು 5 500 ಪ್ಲಸ್ 100 ಇಂಟು ಡಿ 100d ಪ್ಲಸ್ 10 ಇಂಟು 5 50 ಪ್ಲಸ್ 1 ಇಂಟು 5 5 ಮೈನಸ್ 1 ಇಂಟು ಡಿ ಮೈನಸ್ 1d. ಈಗ ಏನಾಯ್ತು ಅಂತಂದರೆ 500 ಪ್ಲಸ್ 50 ಪ್ಲಸ್ 5ನೇ ಬರುತ್ತೆ. ಅದನ್ನು ಆ್ಯಡ್ ಮಾಡಿ ಬರೆಯೋಣ. 555 555 ಬಂತು. ಈ 3ರ ಮೊತ್ತ ಅಷ್ಟು ಬರ್ತಾಯಿದೆ. ಆಮೇಲೆ 100d ಮೈನಸ್ 1d ಅಂದರೆ ಅದು ಕೂಡ 99 ಆಗುತ್ತೆ, ಆದರೆ ಪ್ಲಸ್ 99 ಆಗುತ್ತೆ.
ಇಲ್ಲಿಗೆ ವ್ಯತ್ಯಾಸ ನೋಡಿ. ಇದು -100D + 1D ಇತ್ತು, ಅದು -99D ಆಗುತ್ತೆ. ಇಲ್ಲಿ 100D - 1D ಇದೆ, ಅದು +99D ಆಗುತ್ತೆ. ಇದನ್ನು 2 ಅಂತ ಇಟ್ಕೊಳ್ಳೋಣ. ಈಗ ಮೂಲ ಸಂಖ್ಯೆ ಇದು 555 - 99D, ಮತ್ತು ಅದಲು ಬದಲು ಮಾಡೋದ್ರಿಂದ ಬಿಡಿ ಸ್ಥಾನದ ಅಂಕಿಯನ್ನು ಮತ್ತು 100ರ ಸ್ಥಾನದ ಅಂಕಿಯನ್ನು ಅದಲು ಬದಲು ಮಾಡೋದ್ರಿಂದ ದೊರಕಂತಹ ಸಂಖ್ಯೆ ಎರಡನೇದು 555 + 99D. ಇವೆರಡರ ನಡುವೆ ಇರುವ ಸಂಬಂಧ ಇಲ್ಲಿ ಕೊಟ್ಟಿದ್ದಾರೆ. ಉಂಟಾಗುವ ಸಂಖ್ಯೆಯು ಅಂದರೆ ಹೊಸ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 594 ಕಡಿಮೆ ಇರುವುದು. 594 ಕಡಿಮೆ ಇರುವುದು. ಹೊಸ ಸಂಖ್ಯೆ ಅಂದರೆ 555 + 99D. ಇದು ಮೂಲ ಸಂಖ್ಯೆಗಿಂತ ಎಷ್ಟಕ್ಕಿಂತ 555 - 99Dಗಿಂತ 555 - 99Dಗಿಂತ ಎಷ್ಟು ಕಡಿಮೆ ಬರುತ್ತೆ ಅಂದರೆ ಎಷ್ಟು 594. ಮೂಲ ಸಂಖ್ಯೆಗಿಂತ ಎಷ್ಟು ಕಡಿಮೆ ಬರುತ್ತೆ ಅಂದರೆ ಮೂಲ ಸಂಖ್ಯೆಗಿಂತ 594 ಕಡಿಮೆ ಬರುತ್ತೆ. ಇಟ್ ಈಸ್ 594 ಲೆಸ್ ದೆನ್ ದಿ ಒರಿಜಿನಲ್ ನಂಬರ್. ಈಗ ನಾವೇನು ಮಾಡೋಣ ಅಂತಂದರೆ ಇದನ್ನು ಕ್ಯಾನ್ಸಲ್ ಮಾಡೋಣ. ಯಾಕಂದರೆ ಎಡಭಾಗದಲ್ಲಿರುವಂಥ 555 ಬಲಭಾಗದಲ್ಲಿರುವಂಥ 555 ಕ್ಯಾನ್ಸಲ್ ಆಗುತ್ತೆ. 99D ಇದನ್ನು ಈ ಕಡೆ ತಗೊಳ್ಳೋಣ. 99D ಜೊತೆಗೆ ಈ 99Dನ ನಾವು ತಂದರೆ ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ ಆಗುತ್ತದು. 99D + 99D ಆಗುತ್ತೆ. ಈ 99Dಯನ್ನು ಮೊದಲು ಬರೋಣ. 99D ಆಯಿತು. ಈ 99Dಯನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡೋಣ ಬಲಭಾಗಕ್ಕೆ. ಅವಾಗ ಏನಾಯಿತು, ಅದು ಪ್ಲಸ್ ಆಯಿತು. +99D ಆಯಿತು. ಈಗ ಏನು ಉಳ್ಕೊಳ್ತಿಲ್ಲಿ -594 ಆಯಿತು. 99D + 99D ಎಷ್ಟಾಗುತ್ತೆ? 99 + 99 ಎಷ್ಟಾಯಿತು? 99 ಡಬಲಲ್ಲಿ 99 + 18 ಆಗುತ್ತೆ. 1 9 9 18 + 1 19 198 ಬರುತ್ತೆ. ಇಲ್ಲಿ 198D = -594 ಬಂತು. ಇಲ್ಲಿ ನಾವು ಇದನ್ನು ಡಿವೈಡ್ ಮಾಡಿದರೆ 594ಅನ್ನು 190ಇಂದ ಇಲ್ಲಿ 8 3s 24 ಬರುತ್ತೆ. ಮೋಸ್ಟ್ಲಿ 198 × 3 ಅಂದರೆ 594 ಬರುತ್ತೆ ಅಂತ ನಾವಿಲ್ಲಿ ಗೆಸ್ ಮಾಡ್ಬೋದು. 8 3 24, 2 ಕ್ಯಾರಿ ಬರುತ್ತೆ. 9 3 27 + 2 29, 1 3 3 +2 ಅಂದರೆ 5 ಆಗುತ್ತೆ. 594 ಬಂತಿಲ್ಲಿ. ಅಂದರೆ 199 1s 199 3s ಆಯಿತು. ಅಂದರೆ D = ಏನು ಬಂತು? -3 ಬಂತು. ಇಲ್ಲಿ -3 ಬಂತು. ನೀವು ಇಲ್ಲಿ 198ಅನ್ನು 594ಗೆ ಡಿವೈಡ್ ಮಾಡ್ಬೋದು. 198ಇಂದ 594ಗೆ ಡಿವೈಡ್ ಮಾಡಿದಾಗ ಏನು ಬರುತ್ತೆ? 3 ಬರುತ್ತೆ. 198 1 198 3. ಮತ್ತು ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ ನಾವು D = ಏನಾಯಿತು? -3ಅನ್ನು ಹಾಕ್ಬೋದು. ಈಗ D ಸಿಕ್ಕಿದ ತಕ್ಷಣ ನಾವು ಮೂಲ ಸಂಖ್ಯೆಯನ್ನು ಇಲ್ಲಿ ಕಂಡುಹಿಡಿಬೋದು. ಮೂಲ ಸಂಖ್ಯೆ ಯಾವುದಿದೆ? ಇದು ಮೂಲ ಸಂಖ್ಯೆ. Dನ ಬೆಲೆ ಹಾಕಿದರೆ ನಮಗೆ ಸಿಗತ್ತೆ. D = 3 ಆಯಿತು. ಈಗ ನಾವು ಸಂಖ್ಯೆಯನ್ನು ಬರೆಯೋದಾದರೆ 100 10 ಮತ್ತು ಬಿಡಿ. 100 10 ಬಿಡಿ. 100ರ ಸ್ಥಾನದಲ್ಲಿ ಯಾವುದಿದೆ? 5 - D. 10ರ ಸ್ಥಾನದಲ್ಲಿ 5, ಬಿಡಿ ಸ್ಥಾನದಲ್ಲಿ 5 + D. 5 - D ಇದು 5, ಇದು 5 + D. ಅಂದರೆ ಏನಾಯಿತು? -3 ಹಾಕಬೇಕು. ಇದು 5 -3 ಆಗುತ್ತೆ. ಇದು 5 ಇದೆ. ಇದು 5 + -3 ಅಂದರೆ
5 - 3 ಆಗುತ್ತೆ. ಇದು 5 + 3 ಆಯಿತು. ಇದು 5 ಆಯಿತು. 5 - 3 2 ಆಯಿತು. 5 + 3 8. 8 5 2 ಅಂದರೆ ಮೂಲ ಸಂಖ್ಯೆ ಏನಾಯಿತು? ಮೂಲ ಸಂಖ್ಯೆ 852 ಅಂದರೆ 852. ಮೂಲ ಸಂಖ್ಯೆ ಎಷ್ಟು? 852.